ಎಚ್ಡಿಕೆ ಕೋಟೆಯಲ್ಲಿ ನಿಂತು ಅಬ್ಬರಿಸಿದ್ದಾರೆ ಸಿದ್ದು. ಮಾಗಡಿಯಲ್ಲಿ ನಿಂತು ತೊಡೆ ತಟ್ಟು ಬಿಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಎಚ್.ಡಿ. ಕುಮಾರಸ್ವಾಮಿ ಒಕ್ಕಲಿಗ ನಾಯಕರ ಅಂತ ಪ್ರಶ್ನೆಯನ್ನು ಇಟ್ಟಿದ್ದಾರೆ. ಕೆಂಪೇಗೌಡರ ಜಯಂತಿ ಆಚರಣೆಯನ್ನ ಶುರು ಮಾಡಿದ್ದು ನಾನು. ಇನ್ನು ಈ ಹಿಂದೆ ಮುಖ್ಯಮಂತ್ರಿ ಆಗಿದ್ದಾಗ ಆರಂಭ ಆಗಿತ್ತು ಇವೆಲ್ಲ ಕೂಡ. ಒಕ್ಕಲಿಗ ನಾಯಕರು ಅನಿಸಿಕೊಂಡವರು ಯಾವುದನ್ನು ಕೂಡ ಮಾಡಲಿಲ್ಲ. ಒಕ್ಕಲಿಗ ನಾಯಕರಿಗೆ ಯಾಕೆ ಇದು ನೆನಪಾಗಲಿಲ್ಲ ಅಂತ ಕೇಳಿದ್ದಾರೆ. ಇನ್ನು ಅವರು ಅಧಿಕಾರದಲ್ಲಿ ಇರಬೇಕಾದ್ರೆ ಯಾಕೆ ನೆನಪಾಗಿಲ್ಲ? ನೇರವಾಗಿನೇ ಎಚ್.ಡಿ. ಕುಮಾರಸ್ವಾಮಿಗೆ ಸಿದ್ದು ಟಾಂಟ್ ಅನ್ನ ಇಟ್ಟಿದ್ದಾರೆ. ಬಹಿರಂಗ ವೇದಿಕೆಯಲ್ಲೇ ಕಿಡಿಕಾರಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಮಾಗಡಿಯನ್ನ ಕೆಂಪೇಗೌಡರ ರಾಜಧಾನಿ ಅಂತ ಕರೆಯುತ್ತಾರೆ. ಕೆಂಪೇಗೌಡರ ರಾಜಧಾನಿ ಮಾಗಡಿ ಅಭಿವೃದ್ಧಿಗೂ ಬದ್ಧರಾಗಿದ್ದೇವೆ ಅಂತ ಹೇಳಿದ್ದಾರೆ. ಪ್ರಮುಖ ಪಟ್ಟಣವಾಗಿರುವಂತಹ ಮಾಗಡಿ ಅಭಿವೃದ್ಧಿಗೂ ಸಿದ್ಧ ಅಂತ ತೊಡೆತಟ್ಟಿದ್ದಾರೆ. ಮಾಗಡಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎಚ್.ಡಿ. ಕುಮಾರಸ್ವಾಮಿ ಅವರ ಕೋಟೆಯಲ್ಲೇ ನಿಂತುಕೊಂಡು ಸಿಎಂ ಸಿದ್ದರಾಮಯ್ಯನವರು ಭರ್ಜರಿ ಮಾತಿನ ಸಮರವನ್ನ ನಡೆಸಿದ್ದಾರೆ. ಮಾಗಡಿಯಲ್ಲಿ ನಿಂತು ತೊಡೆ ತಟ್ಟು ಬಿಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಎಚ್.ಡಿ. ಕುಮಾರಸ್ವಾಮಿ ಒಕ್ಕಲಿಗ ನಾಯಕರ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಕೆಂಪೇಗೌಡರ ಜಯಂತಿಯ ಆಚರಣೆ ಏನಿದೆಯಲ್ಲ, ಇದನ್ನ ಶುರು ಮಾಡಿದ್ದು ನಾನು ನನ್ನ ಅವಧಿಯಲ್ಲಿ. ಈ ಹಿಂದೆ ಮುಖ್ಯಮಂತ್ರಿ ಆಗಿದ್ದಂತ ಹೊತ್ತಲ್ಲಿ ನಾನು ಸಿಎಂ ಸಿದ್ದರಾಮಯ್ಯ ಇದನ್ನ ಶುರು ಮಾಡಿದ್ದು ಅಂತ ಹೇಳಿದ್ದಾರೆ. ಈ ಹಿಂದೆ ಇವೆಲ್ಲವನ್ನ ಆರಂಭ ಮಾಡಿದ್ವಿ, ಆದ್ರೆ ಒಕ್ಕಲಿಗ ನಾಯಕರು ಅಂತ ಕರೆಸಿಕೊಂಡವರು ಯಾವುದನ್ನು ಕೂಡ ಮಾಡಲಿಲ್ಲ. ಒಕ್ಕಲಿಗ ನಾಯಕರಿಗೆ ಯಾಕಿದು ನೆನಪಾಗಿಲ್ಲ ಅಂತ ವಾಗ್ದಾಳಿಯನ್ನ ಮಾಡಿದ್ದಾರೆ. ಇನ್ನು ಅವರು ಅಧಿಕಾರದಲ್ಲಿ ಇರಬೇಕಾದ್ರೆ ಯಾಕಿವೆಲ್ಲ ನೆನಪಾಗಿಲ್ಲ? ಹಾಗಾಗಿನೇ ಇವರು ಒಕ್ಕಲಿಗ ನಾಯಕರ ಅಂತ ಪ್ರಶ್ನೆಯನ್ನ ಇಟ್ಟಿದ್ದಾರೆ. ನೇರವಾಗಿನೇ ಎಚ್.ಡಿ. ಕುಮಾರಸ್ವಾಮಿಗೆ ಸಿದ್ದು ಟಾಂಟ್ ಅನ್ನ ಕೊಟ್ಟಿದ್ದಾರೆ. ಬಹಿರಂಗ ವೇದಿಕೆಯಲ್ಲೇ ಕಿಡಿಕಾರಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಇನ್ನು ಮಾಗಡಿಯನ್ನ ಕೆಂಪೇಗೌಡರ ರಾಜಧಾನಿ ಅಂತ ಕರೀತಾರೆ. ಕೆಂಪೇಗೌಡರ ರಾಜಧಾನಿ ಮಾಗಡಿ ಇದೆಯಲ್ಲ, ಇದರ ಅಭಿವೃದ್ಧಿಗೆ ಸಿದ್ಧರಾಗಿದ್ದೇವೆ, ನಾವು ಬದ್ಧರಾಗ್ಬಿಟ್ಟಿದ್ದೇವೆ ಇದರ ಅಭಿವೃದ್ಧಿಗೆ. ಹೀಗಾಗಿ ಮಾಗಡಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇಂಥದ್ದೊಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಮೂಲಕ ಎಚ್.ಡಿ. ಕುಮಾರಸ್ವಾಮಿಗೆ ಟಾಂಟ್ ಅನ್ನ ಇಟ್ಟಿದ್ದಾರೆ.